ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ರಾಜ್ಯದ ಸಮಸ್ತ ನಿವೃತ್ತ ನೌಕರರ ಬಂಧು ಬಾಂಧವರಿಗೆ ಹಾಗೂ ನಮ್ಮ ನಾಡಿನ ಸಮಸ್ತ ಜನತೆಗೆ ಮುಂಚಿತವಾಗಿ ನಾಡ ಹಬ್ಬ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಒಂದು ಮಾಧ್ಯಮದ ಮೂಲಕ ಸಮರ್ಪಿಸುತ್ತಾ, ನಾವುಗಳು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕನಾದ ನಾನು ಅಶೋಕ್ ಎಂ ಸಜ್ಜನ್ ಹಾಗೂ ರಾಜ್ಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ MPM ಷಣ್ಮುಖಯ್ಯನವರು, ಸಂಸ್ಥಾಪಕ ರಾಜ್ಯ ಸಂಚಾಲಕರುಗಳಾದ ಶ್ರೀಯುತ ಗುರು ತಿಗಡಿಯವರು, ಶ್ರೀಯುತ SG ಬಿಸೇರೊಟ್ಟಿಯವರು, ಶ್ರೀಯುತ ಶಂಕರಪ್ಪ ಲಮಾಣಿಯವರು ಹಾಗೂ ರಾಜ್ಯದ ಸಮಸ್ತ ರಾಜ್ಯ ಸಂಚಾಲಕರು, ಎಲ್ಲ ಜಿಲ್ಲೆಗಳ ಜಿಲ್ಲಾ ಪ್ರಧಾನ ಮುಖ್ಯ ಮತ್ತು ತಾಲೂಕಾ ಪ್ರಧಾನ ಮುಖ್ಯ ಸಂಚಾಲಕರುಗಳ ಮೂಲಕ ಈ ನಾಡಿನ ಸಮಸ್ತ ನಿವೃತ್ತ ನೌಕರರಲ್ಲಿ ವಿಶೇಷವಾಗಿ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮ್ಮೆಲ್ಲ ನೌಕರರಿಗೆ ಮತ್ತು ಸರ್ವ ಜಿಲ್ಲಾ ಸಂಚಾಲಕರು, ಪ್ರಧಾನ ಸಂಚಾಲಕರು, ತಾಲೂಕು ಸಂಚಾಲಕರಿಗೆ, ನಮ್ಮ ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ರಾಜ್ಯ ಸಂಚಾಲಕರುಗಳಿಗೆ 2-3 ದಿನಗಳ ಬೆಳವಣಿಗೆಯನ್ನು ತಾವೆಲ್ಲ ಗಮನಿಸಿದ್ದೀರಿ. ನಿನ್ನೆಯ ದಿವಸ ಸನ್ಮಾನ್ಯ ಕರ್ನಾಟಕ ಘನ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸನ್ಮಾನ್ಯ ಶ್ರೀ MPM ಷಣ್ಮುಖಯ್ಯನವರು, ಸನ್ಮಾನ್ಯ ಶ್ರೀ ಶಂಕರಪ್ಪ ಲಮಾಣಿಯವರು, ನಮ್ಮ ಜಿಲ್ಲಾ ಪ್ರಧಾನ ಮುಖ್ಯ ಸಂಚಾಲಕರುಗಳಾದ ಶ್ರೀಯುತ ನಮ್ಮ ಹನುಮಂತಪ್ಪ ತಿಪ್ಪಲ್ದಿನಿಯವರು, ಶ್ರೀಯುತ ಚಂದ್ರಶೇಖರ್ ರೆಡ್ಡಿಯವರು, ಸಹೋದರಿಯರಾದ ಶ್ರೀಮತಿ ತೆರೇಸಾ ಮೇಡಮ್ ಅವರು, ಇನ್ನುಳಿದವರು ನಿಯೋಗದೊಂದಿಗೆ ಭೇಟಿಯಾಗಿ ಮುಖ್ಯಮಂತ್ರಿಗಳು ಆ ಒಂದು ನಮ್ಮ ಮನವಿಯನ್ನು ಕಣ್ಣಾಡಿಸಿ ಅವರ ತಮ್ಮ ಆಪ್ತ ಸಹಾಯಕರಿಗೆ ಇದನ್ನು ಗುರುತಿಸಿಕೊಳ್ಳಲು ತಿಳಿಸಿದ್ದಾರೆ. ಅದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ನಾವು ಇರಿಸುತ್ತೇವೆ ಅನ್ನುವಂಥ ಒಂದು ಮೌಖಿಕ ನಮಗೆ ಆಶಾದಾಯಕ ಮಾತುಗಳನ್ನು ಹೇಳಿದ್ದಾರೆ. ಈ ದಿಸೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶುಭಾಶಯಗಳನ್ನು ಕೋರುತ್ತಾ ಅವರ ಅಭಿಮಾನಕ್ಕೆ ನಾವು ಚಿರಋಣಿಯಾಗಿ ಇದ್ದೇವೆ ಅಂತ ತಿಳಿಸುತ್ತಾ, ಈಗ ಮುಂದಿನ ನಡೆಯ ಕುರಿತು ನಮ್ಮ ರಾಜ್ಯದ ಎಲ್ಲ ಸರ್ವ ಜಿಲ್ಲೆಗಳ ತಾಲೂಕು ಮತ್ತು ಜಿಲ್ಲೆ ರಾಜ್ಯ ಸಂಚಾಲಕರುಗಳಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ತುರ್ತು ಪ್ರಕಟಣೆಯನ್ನು ಮಾಡುತ್ತಿದ್ದೇವೆ. ಸನ್ಮಾನ್ಯರೇ, ಈಗ ನಾವುಗಳು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಹಿಂದೆ ನಾವು 2-4 ಮೆಟ್ಟಿಲುಗಳನ್ನು ಹತ್ತಿದ್ದೇವೆ ಅಂತ ಹೇಳ್ತಾ ಇದ್ವಿ, 4-6 ಮೆಟ್ಟಿಲುಗಳನ್ನು ಹತ್ತಿದ್ದೇವೆ ಅಂತ ಹೇಳಿದ್ವಿ. ಈಗ ಬಹುಪಾಲು ಮೆಟ್ಟಿಲುಗಳನ್ನು ನಾವು ಹತ್ತಿದ್ದೇವೆ. ಇನ್ನು ನಮಗೆ ತಲುಪಬೇಕಾಗಿರುವುದು ಕೇವಲ ಶಿಖರ ಮಾತ್ರ. ಆ ಶಿಖರವನ್ನು, ಆ ಗೋಪುರವನ್ನು ತಲುಪುವ ದಿನಗಳು ದೂರವಿಲ್ಲ ಅಂತ ಹೇಳುತ್ತಾ, ಈಗಾಗಲೇ ನಮ್ಮ ರಾಜ್ಯ ಹಂತದ ನಾಯಕರುಗಳಾದ ಶ್ರೀಯುತ MPM ಷಣ್ಮುಖಯ್ಯನವರು, ಶ್ರೀಯುತ ಯತೀಶ್ ಸಾಹೇಬರು, ಶ್ರೀಯುತ ಅನಂತ ಪದ್ಮನಾಭ ಸಾಹೇಬರು, ಶ್ರೀಯುತ ಚಂದ್ರಶೇಖರ್ ಸಾಹೇಬರು ತುಮಕೂರು, ಇವರುಗಳೆಲ್ಲ ಶಾಸಕಾಂಗದ ಜೊತೆಗೆ ಕಾರ್ಯಾಂಗದ ನುರಿತ ಅರಿತ ಹಿರಿಯ ಸೇವಾನಿರತ ನಿವೃತ್ತ ಅಧಿಕಾರಿಗಳನ್ನು ಸಂಪರ್ಕಿಸಿ ಒಂದು ಸಲಹೆಯನ್ನು ಮತ್ತು ಎಕ್ಸ್ಪರ್ಟ್ಸ್ಗಳನ್ನು ಭೇಟಿಯಾಗಿ ಒಂದು ಮಾಹಿತಿ ಪಡೆದುಕೊಂಡಿರುವಂತೆ ನಾವು ಮುಂದಿನ ನಡೆ ಯಾವ ರೀತಿ ಇರಬೇಕು, ಸರ್ಕಾರಕ್ಕೆ ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಆ ದಿಸೆಯಲ್ಲಿ ನಾವುಗಳು ನಮ್ಮಗಳ ವಿಷಯ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ವಿಷಯವನ್ನು ಮಂಡಿಸಿ, ಅಂಗೀಕರಿಸಿ, ಅನುಮೋದಿಸಿ ಪರಿಷ್ಕೃತ ಆದೇಶವನ್ನು ಹೊರಡಿಸಬೇಕು. ಆ ಒಂದು ಪರಿಷ್ಕೃತ ಆದೇಶ ಹೊರಡಿಸಬೇಕಾದರೆ ಆರ್ಥಿಕ ಇಲಾಖೆಯಿಂದ ನಮಗೆ ವರದಿ ಹೋಗಬೇಕಾಗುತ್ತದೆ. ಆರ್ಥಿಕ ಇಲಾಖೆಯ ವರದಿ ಹೋಗಬೇಕಾದರೆ ಆ ಸಚಿವ ಸಂಪುಟದಲ್ಲಿ ಅದನ್ನು ಇರಿಸಬೇಕಾದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸನ್ಮಾನ್ಯ ಸಚಿವರುಗಳು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಗಮನವನ್ನು ನಾವು ಸೆಳೆಯಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನಾಳೆಯಿಂದಲೇ ನಮ್ಮ ರಾಜ್ಯದ ಸಮಸ್ತ ನಮ್ಮ ರಾಜ್ಯ ನೇತಾರರು, ಜಿಲ್ಲಾ ನೇತಾರರು, ತಾಲೂಕಾ ನೇತಾರರು ಸಮರೋಪಾದಿಯಲ್ಲಿ ಇದನ್ನು ಒಂದು ಮನವಿ ಅರ್ಪಣಾ ಆಂದೋಲನವೆಂದು ತಿಳಿದು ನಾವು ರಾಜ್ಯದಿಂದ ಹೆಸರು ಹಾಕಿ ಎಲ್ಲ ಮನವಿಗಳನ್ನು ಎಲ್ಲ ಸಚಿವ ಸಂಪುಟದ ಎಲ್ಲ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೆ ಅವರ ಹೆಸರು, ಅವರ ಖಾತೆ, ಅವರ ಯಾವ ಜಿಲ್ಲೆ ಉಸ್ತುವಾರಿ ಅನ್ನುವಂಥದ್ದನ್ನು ಮತ್ತು ಏನು ಮನವಿ ಅನ್ನುವಂಥದ್ದನ್ನು ಮುಖ್ಯ ವಿಷಯವಾಗಿ ಈ ವಿಷಯವನ್ನು ಸಚಿವ ಸಂಪುಟದಲ್ಲಿ ಇಟ್ಟು ಚರ್ಚಿಸಿ, ಅಂಗೀಕರಿಸಿ, ಅನುಮೋದಿಸಿ ನಮ್ಮ ಆದೇಶವನ್ನು 7ನೇ ವೇತನ ಆಯೋಗದ ಆದೇಶವನ್ನು ಪುನರ್ ಪರಿಷ್ಕರಿಸಬೇಕು ಅಂತ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಆದ್ದರಿಂದ ನಾಳೆಯಿಂದ ನಿಮ್ಮ ಜಿಲ್ಲೆಯಲ್ಲಿರುವ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಆಪ್ತ ಸಹಾಯಕರನ್ನು ಸಂಪರ್ಕಿಸಿ ಅವರ ಒಂದು ಸಮಯವನ್ನು, ಸ್ಥಳವನ್ನು ಗೊತ್ತುಪಡಿಸಿಕೊಂಡು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಆಯಾ ಜಿಲ್ಲೆಯ ನಮ್ಮ ಫಲಾನುಭವಿ ನಿವೃತ್ತ ನೌಕರರ ಒಂದು ನಿಯೋಗದೊಂದಿಗೆ ಭೇಟಿಯಾಗಿ
ಅವರಿಗೆ ನಾವು ಕಳುಹಿಸುವ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಮನವಿ ಪತ್ರವನ್ನು ತಾವುಗಳು ಮಧ್ಯದಲ್ಲಿ ಜಿಲ್ಲಾ ಪ್ರಧಾನ ಮುಖ್ಯ ಸಂಚಾಲಕರು ಸಹಿ ಹಾಕೋದರೊಂದಿಗೆ ಆ ಮನವಿಯನ್ನು ಅರ್ಪಿಸಿ ಅನುಮೋದನೆಯನ್ನು ಮಾಡಿ ತಾವುಗಳು ಆ ಸನ್ಮಾನ್ಯ ಉಸ್ತುವಾರಿ ಸಚಿವರುಗಳಿಂದ ತಾವುಗಳು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಅತಿ ಮಹತ್ವದ್ದಾಗಿ ಕರ್ನಾಟಕ ಸರ್ಕಾರದ ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಇವರುಗಳಿಗೆ ಶಿಫಾರಸು ಪತ್ರಗಳನ್ನು ತಾವುಗಳು 3-4 ದಿನಗಳಲ್ಲಿ ಪಡೆದುಕೊಳ್ಳಬೇಕು. ಆ ಶಿಫಾರಸು ಪತ್ರಗಳನ್ನು ಪಡೆದುಕೊಂಡು ಕೇಂದ್ರ ಕಚೇರಿಗೆ ತಾವು ಅವುಗಳನ್ನು ಮೂಲ ಪ್ರತಿಗಳನ್ನು ತಲುಪಿಸಬೇಕು. ನಮ್ಮ ಹೆಜ್ಜೆ ಭಾಳಷ್ಟು ಹೆಜ್ಜೆಗಳನ್ನು ನಾವು ಗತಿಸಿದ್ದೇವೆ, ಸಾಗಿ ಬಂದಿದ್ದೇವೆ. ಮುಂದಿನ ಹೆಜ್ಜೆಗಳು ದೂರವಿಲ್ಲ, ಮುಂದಿನ ಗುರಿ ನಮ್ಮದು ಸಮೀಪವಿದೆ. ತಾವೆಲ್ಲ ನಮ್ಮ ತಾಲೂಕು ಜಿಲ್ಲಾ ಹಂತದಲ್ಲಿ, ನಮ್ಮೆಲ್ಲ ರಾಜ್ಯ ಹಂತದ ಮತ್ತು ಜಿಲ್ಲಾ ಹಂತದ, ತಾಲೂಕು ಹಂತದ ಸಂಚಾಲಕರು ನಮ್ಮ ಫಲಾನುಭವಿ ನಿವೃತ್ತ ನೌಕರರ ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ತಾ ಇದ್ದೀರಿ. ಆ ಕ್ರೋಢೀಕರಣವನ್ನು ತಾವುಗಳೇನು ಅತ್ಯಂತ ಶ್ರಮವನ್ನು ಹಾಕಿ ಶ್ರಮವೇವ ಜಯತೆ ಅನ್ನುವ ದಿಸೆಯಲ್ಲಿ ಮಾಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಕೇಂದ್ರ ಕಚೇರಿಯಿಂದ, ನಮ್ಮ ಕೇಂದ್ರ ವೇದಿಕೆಯಿಂದ ನಾವೆಲ್ಲರೂ ತಮಗೆ ಚಿರಋಣಿಯಾಗಿದ್ದೇವೆ. ತಮ್ಮ ಒಂದು ಸೇವೆಗೆ ಸದಾ ನಾವು ಶ್ಲಾಘಿಸುತ್ತೇವೆ, ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ. ಆ ಒಂದು ಪುಣ್ಯ ನಮ್ಮ 18,000 ನಿವೃತ್ತ ನೌಕರರಿಗೆ ಪರಿಷ್ಕೃತ ಆದೇಶ ಬಂದಾಗ ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆ ಪುಣ್ಯ ತಟ್ಟುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಾಗಿ ಫಲಾನುಭವಿ ನೌಕರರು ಕೂಡ ಜಿಲ್ಲಾ ಸಂಚಾಲಕರುಗಳ ಕೋರಿಕೆ, ಮನವಿಗೆ ಸ್ಪಂದಿಸಿ ತಮ್ಮ ತನುಮನ ಧನ ಸೇವೆಯನ್ನು, ಹೋರಾಟ ನಿಧಿಯನ್ನು ಸಲ್ಲಿಸುವ ಮೂಲಕ ತಮ್ಮ ಮಾಹಿತಿಯನ್ನು ಕೂಡ ಕೊಡುತ್ತಿದ್ದೀರಿ. ಅದಕ್ಕೆ ತಮಗೂ ಕೂಡ, ಎಲ್ಲ ಫಲಾನುಭವಿಗಳಿಗೂ ಕೂಡ ನಾವು ವಿನಂತಿಸಿಕೊಳ್ತಾ ಇದ್ದೇವೆ, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಮುಂಬರುವ ದಿನಗಳಲ್ಲಿ ಶಿಕ್ಷಣ ಇಲಾಖೆಯ ಬಹುಪಾಲು 100ಕ್ಕೆ 90ರಷ್ಟು ಶಿಕ್ಷಣ ಇಲಾಖೆಯವರು ಎಲ್ಲರೂ ತಮ್ಮ ಹೆಸರನ್ನು ದಾಖಲಿಸಿದ್ದೀರಿ. ಇನ್ನುಳಿದಂತೆ ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂಥವರು ತಾವುಗಳು ದಯವಿಟ್ಟು ಸಂಪರ್ಕಿಸಬೇಕು ಅಂಥೇಳಿ ವಿನಂತಿಸ್ಕೊಳ್ತಾ, ನಮ್ಮ ಎಲ್ಲ ಜಿಲ್ಲಾ ಸಂಚಾಲಕರು ಜಿಲ್ಲಾ ಮಟ್ಟದಲ್ಲಿ ಒಂದು ತುರ್ತು ಎಲ್ಲ ಜಿಲ್ಲಾ ತಾಲೂಕು ಸಂಚಾಲಕರುಗಳ 15ರಿಂದ 25-30 ಜನರ ಒಂದು ತುರ್ತು ಸಭೆಯನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಕೊಡ್ತಕ್ಕಂಥ ಆ ಮನವಿಯ ಒಂದು ವಿಶ್ಲೇಷಣೆ, ಮನವಿಯ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈ ಹಬ್ಬವನ್ನು, ವಿಜಯದಶಮಿಯನ್ನು ನಮ್ಮ ವಿಜಯ ಪತಾಕೆ ಅಂತ ತಿಳ್ಕೊಂಡು ವಿಜಯದಶಮಿ ಹಬ್ಬವನ್ನು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಸೇವೆಯ ಹಬ್ಬವೇ ಎಂದು, ಅದನ್ನೇ ಹಬ್ಬವನ್ನಾಗಿ ಆಚರಿಸೋಣವೆಂದು ನಮ್ಮ ಸನ್ಮಾನ್ಯ ಶ್ರೀ MPM ಷಣ್ಮುಖಯ್ಯನವರು ನಮಗೆ ತಿಳಿಸಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಅರ್ಪಣಾ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು. ಇದು ಹೋರಾಟ ಅಲ್ಲ, ಧರಣಿ ಅಲ್ಲ, ಸತ್ಯಾಗ್ರಹವಲ್ಲ, ಇದು ಆಂದೋಲನ, ಚಳುವಳಿ ಅಂತ ತಾವು ತಿಳ್ಕೊಳ್ಬೇಕು. ಇದನ್ನು ಮುಂದುವರಿಸೋಣ, ನಿಂತ ನೀರಾಗಬಾರ್ದು. ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿ ಪರಿಷ್ಕೃತ ಆದೇಶವನ್ನು ಹೊರಡಿಸಿಕೊಳ್ಳೋಣ, ನಮ್ಮ ಆರ್ಥಿಕ ಸೌಲಭ್ಯವನ್ನು ಪಡೆದುಕೊಳ್ಳೋಣ. ಗೆಲುವು ನಮ್ಮದೇ ಎಂದಿದ್ದರೂ ಒಂದು ದಿನ ಗೆದ್ದೇ ಗೆಲ್ಲುವೆವು. ಒಂದು ದಿನ ನಮ್ಮ ರಕ್ಷಣೆ ನಮ್ಮ ಹೊಣೆ. ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸೇವೆಗೆ ಸದಾ ಸಿದ್ಧವಾಗಿರ್ತಕ್ಕಂಥ ವೇದಿಕೆ. ನಿವೃತ್ತ ನೌಕರರೇ, ಇತರ ಇಲಾಖೆಯ ನೌಕರರೇ, ನಮ್ಮೊಂದಿಗೆ ಬನ್ನಿ, ಕೈ ಜೋಡಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಜಿಲ್ಲಾ ಸಚಿವರುಗಳಿಗೆ ಮನವಿ ಅರ್ಪಣಾ ಆಂದೋಲನ ನಾಳೆಯಿಂದಲೇ ಸಮರೋಪಾದಿಯಲ್ಲಿ ಆರಂಭಿಸೋಣ. ನಾವು ನಿಮ್ಮೊಟ್ಟಿಗೆ, ನೀವು ನಮ್ಮೊಟ್ಟಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಮ್ಮೆ ಎಲ್ಲರಿಗೂ, ಸರ್ವರಿಗೂ ದಸರಾ ಹಬ್ಬದ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳನ್ನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಅರ್ಪಿಸುತ್ತಿದ್ದೇವೆ. ವಿಷಯ ಹೆಚ್ಚಾಯಿತು ಅನಿಸುತ್ತದೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ವಿಷಯವನ್ನು ಹೇಳಬೇಕಾಗಿತ್ತು, ಹಿನ್ನೆಲೆ ಮುನ್ನೆಲೆ ಅಂತ. ಈ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಅರ್ಪಣಾ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಎಲ್ಲ ನಿವೃತ್ತ ಫಲಾನುಭವಿಗಳು, ಸೇವಾ ನಿರತರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೆಂಬಲಿಸಿ, ವಿಶೇಷವಾಗಿ ಜನನಾಯಕರು ನಮಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಲ್ಲಿ ಕೂಡ ತಾವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.